ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕದ್ರಮುಂಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ಮತ್ತೆ ಹೋಗ್ತಾನೆ. ಯಾಕೆ ಏನು ಅಂತ ಹೋಗ್ತಾ ಇರ್ತೀನಿ. ಇವತ್ತು ಶ್ರೀ ಕದ್ರಮುಂಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ಯಾಕೆ ಹೋಗ್ತಾನೆ ಅಂದರೆ, ಓ ಟೈಮ್ ನಾನು ನಮ್ಮಮ್ಮ ಹೋದಾಗೆ ಕುಂಕುಮ ಪೂಜೆ ಕಟ್ಟಿಸ್ಕೊಂಡಿದ್ದೆ ನಮ್ಮಮ್ಮ ಶನಿವಾರ ಮಾಡಿ ಅಂದ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ನಾನು ಪ್ರಸಾದ ಇಸ್ಕೊಂಡ್ಬಿಟ್ಟು ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗ್ತೇನೆ. ನಾನು ಇಲ್ಲಿಂದ ಬಿಟ್ಟು ಬಸ್ಸಿಗಾಗಿ ವೆಯ್ಟ್ ಮಾಡೋಕೆ ಹೊಂದಿದ್ದ ಪ್ಲೇಸ್ ಯಾವುದು ಅಂದರೆ ಲಿಂಗಾಪುರ ಬಸ್ ಸ್ಟ್ಯಾಂಡ್ ಇದು. ನಾನು ಇಲ್ಲಿಂದ ಬ್ಯಾಡಗಿ ಬಸ್ ಬಂದರೆ ಬ್ಯಾಡಗಿ ಬಸ್ ಹಾಕೊಂಡು ಹೋಗ್ಬೇಕಂತ ಪ್ಲ್ಯಾನಿಂಗ್ ಇದೆ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಇನ್ನೂ ಅದು ಬಸ್ ಬಂದಿಲ್ಲ. ನಾನು ವೆಯ್ಟ್ ಮಾಡೋಕ್ಕಂತೂ ಕಮ್ಮಿ ಅದು 1 ಅಥವಾ 1 ಹಾಫ್ ಆನ್ ಅವರ್ ಆಯಿತು. ಇನ್ನೂ ಕೂಡ ಬಸ್ ಬಂದಿಲ್ಲ. ಬಸ್ ಬಂದ್ಬಿಟ್ಟು ಹತ್ಕೊಂಡು ಹೋಗೋ ಪ್ಲ್ಯಾನಿಂಗ್ ಇದೆ. ಟೈಮ್ ಆಗಿದೆ, ಆದರೆ ಬರ್ಬೋದು ಅಂತ ಅನಿಸುತ್ತೆ. ಬಂದ್ಬಿಟ್ಟು ಎತ್ಕೊಂಡು ಹೋಗೋಣ. ಲಿಂಗಾಪುರದಿಂದ ಸಿಡಿಯನಹಳ್ಳಿ ಬಂದೆ. ಹೇಗೆ ಅಂದರೆ ಯಾವುದೇ ಕಾರಣಕ್ಕೂ ಬ್ಯಾಡಗಿ ಹೋಗೋಂಥ ಬಸ್ ಇನ್ನೂ ಬರಲಿಲ್ಲ. ತುಂಬ ವೆಯ್ಟ್ ಮಾಡಿದೆ, ಹೆಚ್ಚು ಕಮ್ಮಿ 1 ಅವರ್ ಮಟ್ಟ ವೆಯ್ಟ್ ಮಾಡಿದೆ. ಬಸ್ ಬಂದಿರೋ ಕಾರಣದಿಂದ ನಾನು ನನ್ನ ಪರಿಚಯ ಇರ್ತಕ್ಕಂಥ ಒಂದು ಅಣ್ಣ ಬೈಕಲ್ಲಿ ಡ್ರಾಪ್ ತೊಗೊಂಡ್ಬಂದೆ. ಆ ಅಣ್ಣ ಸಿಡಿಯನಹಳ್ಳಿ ತಂದುಬಿಟ್ಟು ಸಿಡಿಯನಹಳ್ಳಿಯಿಂದ ಈಗ ಬಸ್ ಬರುತ್ತಂತ ವೆಯ್ಟ್ ಮಾಡ್ತಿದ್ದೀನಿ. ನನಗೆ ಗ್ಯಾರಂಟಿ ಇಲ್ಲ ಬಸ್ ಬರೋದು ಕೂಡ. ಹಾಗಾಗಿ ನಾನು ಬೈಕಲ್ಲಿ ಡ್ರಾಪ್ ತೊಗೋಬೇಕಂತ ಪ್ಲ್ಯಾನಿಂಗ್ ಇದೆ. ಬಸ್ ಬಂದರೆ ಬಸ್ಸಿಗೆ ಹೋಗೋ ರೆಡಿಯಾಗಿದ್ದೀನಿ. ಏನಾಗುತ್ತೆ ಏನಂತ ಸರಿಯಾಗಿ ಗೊತ್ತಿಲ್ಲ. ಮುಂದುಗಡೆ ಎಲ್ಲ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಾನಂತೂ ಬ್ಯಾಡಗಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಹೇಗೆ ಅಂದರೆ ನನಗೆ ಬಸ್ ಸಿಕ್ತು. ಯಾಕೆಂದರೆ ಲಕ್ ಚೆನ್ನಾಗಿತ್ತು. ಅದಕ್ಕೆ ನಾನು ಬಸ್ ಸಿಗೋಲ್ಲ ಅಂದ್ಕೊಂಡಿದ್ದೆ, ಆದರೂ ಕೂಡ ಬಸ್ ಸಿಕ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂತೂ ಬಂದೆ. ಸಿಡಿಯನಿಂದ ಇಲ್ಲಿಗೆ 12 ರೂಪಾಯಿ ತಗೊಂಡ ಕಂಡಕ್ಟರ್ ಅಣ್ಣ. ಅವ್ನಿಗೆ ಕೊಟ್ಬಿಟ್ಟು ಅಲ್ಲಿನ ಟಿಕೆಟ್ ತೊಗೊಂಡ್ಬಿಟ್ಟು ಇಲ್ಲಿ ಬಂದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಮುಂದ್ಗಡೆ ರಾಣಿಮಂದಿರ ಬಸ್ ಇಲ್ಲಿ ಮುಂದೆ ನಿಂತಿದೆ. ನಾನು ಹೇಳಿದ್ನಲ್ಲ ಆ ಬಸ್ ರಾಣಿಮಂದಿರ ಹೋಗುತ್ತೆ ಅಂತ. ನಿಜ ಅದು ರಾಣಿಮಂದಿರ ಹೋಗುತ್ತೆ. ಅದಕ್ಕೆ ಕದ್ರಮುಂಡಿ ದೇವಸ್ಥಾನಕ್ಕೆ ಹೋಗುತ್ತೆ. ಈ ಬಸ್ಸಿಗೆ ಬಂದುಬಿಟ್ಟು ನಾನು ಕದ್ರಮುಂಡಿ ಸ್ಟಾಪ್ ಅಂತ ಇಲ್ಲಿಂದ ಅಲ್ಲಿಗೆ 10 ರೂಪಾಯಿ ತೊಗೊಳ್ತಾರಂತೆ. ಅದಕ್ಕೋಸ್ಕರ ಮಜೆ ತೋರಿಸ್ತೀನಿ. ಏನಾಗುತ್ತೆ ಅಂತ ಅಂದರೆ ಮುಂದಿನ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾನು ಅಂತೂ ಶ್ರೀ ಕದ್ರಮುಂಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ಬರ್ತಾನೆ. ಸಿಕ್ಕಾಪಟ್ಟೆ ರಶ್ ಇದೆ, ನೋಡ್ಬೋದು. ತುಂಬ ರಶ್ ಇದೆ. ಆಲ್ಮೋಸ್ಟ್ ಕ್ಯಾಮ್ರಾ ಹಿಡ್ಕೊಂಡು ಕಲ್ಲಿ ಸಿಗುತ್ತೆ ಅಲ್ಲೋ ಗೊತ್ತಿಲ್ಲ ಗರ್ಭಗುಡಿಯಲ್ಲಿ. ನಾನು ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ದೇವಸ್ಥಾನ ಹಿಡ್ಕೊಳಕ್ಕೆ. ಏನು ಅಂತ ಅಂದ್ಬಿಟ್ಟು ಮುಂದೆ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋ ಅಂತ. ಸಿಕ್ಕಾಪಟ್ಟೆ ರಶ್ ಇದೆ. ಅದನ್ನ ಯಾವ ರೀತಿ ವರ್ಣನೆ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಭಕ್ತಾದಿಗಳಂತೂ ತುಂಬ ಜನ ಬಂದವ್ರೆ. ಸ್ಕೂಲಿಂದ ಬಂದವ್ರು ಏನಂತ ಸರಿಯಾಗಿ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಫುಲ್ ಬಸ್ಸು. ಹೆಚ್ಚು ಸರಿಗೆ ಜಾಗ ಇಲ್ಲ ಸರಿಯಾಗಿ. ನಾನು ನಡ್ಕೊಂಡು ಹೋಗ್ತೀನಿ. ನಂದನ ತೇಜ ಪ್ರತಾಪ ಮಹಾಜಗವಂದನ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ ಜಯ ಹನುಮಾನ್ ಜಯ ಹನುಮಾನ್ भूत पिशाच निकट नहीं आवे महावीर जब नाम सुनावे संकट से हनुमान छुड़ावे जन्म जन्म के दुख बिसरावे. ನೋಡ್ಬೋದು ತುಂಬ ರಶ್ ಇದೆ. ನಾವು ಹೋಗೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಸಿಕ್ಕಾಪಟ್ಟೆ ಜನ. ಹಣ ಸ್ವಲ್ಪ ಜಾಗ ಬಿಡಿ. ತುಂಬ ರಶ್ ಇದೆ. ಈ ಬ್ಲಾಗ್ ನೀವೇ ಸ್ಟಾರ್ಟ್ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಯಾಕಂದರೆ ಇಷ್ಟೊಂದು ಜನ ಇದು ಬ್ಲಾಗ್ ಕಂಟಿನ್ಯೂ ಮಾಡ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಓ ಭುಜ ಬಲವ ತೋರಿ ನಿಂತೋನೆ ಭವ ಭಯವ ನೀಗುಬಾ. ಜೈ ಶಿವ ರೂಪನೆ ಬಜರಂಗಿ ಜೈ ಜೈ ಅವತಾರಕ ಬಜರಂಗಿ. ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬಾ. ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಘನವಾಗಿ ಜಿಗಿದೆ ಕಡಲಾಚೆಗೆ. ತಲೆ ತುಂಬ ರಶ್ ಇದೆ. ಈ ಶನಿವಾರ ಬಂದಿತ್ತು. ತುಂಬಾ ಕಷ್ಟ. ಯಾಕಂದರೆ ತುಂಬ ಜನ ಬಂದಿರ್ತಾರೆ. ಏನು ಹೇಳ್ಬೇಕು ಏನು ಮಾಡಬೇಕು ಗೊತ್ತಾಗ್ತದೆ. ಈ ಬ್ಲಾಗ್ ನಾವು ಹೋಗ್ತೇನೆ. ಶ್ರೀ ಆಂಜನೇಯ ಸ್ವಾಮಿಗಳನ್ನ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಬರ್ತೀನಿ. ತಲೆ ಹೋಗುತ್ತಿದೆ ರಣರಾವಣ ರಾಮದ ಮೀರುತ್ತಿದೆ. ಜಯ ಮಾರುತಿ ನೀನೇ ಗತಿ ಬಾಬಾರ ಬಾಳ ಸಾರಥಿ. ಜೈ 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 ಬಜರಂಗಿ ಬಜರಂಗಿ ಬಜರಂಗಿ. ಅಂತೂ ನಾನು ನನಗೆ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಆಯಿತು. ತುಂಬಾ ಖುಷಿ ಆಯಿತು ನನಗೆ. ಇವತ್ತು ಆಷಾಢ ಮಾಸ ಹಾಗೂ ಹುಣ್ಣಿಮೆ ಮತ್ತು ಸ್ಯಾಟರ್ಡೇ ಇರೋದ್ರಿಂದ ಕಾರಣದಿಂದ ತುಂಬ ರಶ್ ಇದೆ. ಯಾವ ರೀತಿ ಅಂದರೆ ನೀವು ನೋಡಿರಲ್ಲ, ಸಿಕ್ಕಾಪಟ್ಟೆ ನನಗೆ ನಿಲ್ಲಾಗ್ತೈತೆ. ಬ್ಲಾಗ್ ಮಾಡೋಕ್ಕೆ ಸೂಚಿ ಟೈಮ್ ಸಿಕ್ಕಿದೆ. ಅಷ್ಟಕ್ಕೊಂದು ಜನಸಂಖ್ಯೆ ಇತ್ತು. ಈಗ ನಾನು ಇಲ್ಲಿಂದ ಮುಗಿಸ್ಕೊಂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಕೂಡ ಆಯಿತು. ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ಇವತ್ತು ಸ್ಯಾಟರ್ಡೇ ಹಾಗೂ ಮತ್ತು ಶ್ರಾವಣ ಮಾಸ ಹುಣ್ಣಿಮೆ ಇದ್ದಂಥ ಕಾರಣ ತುಂಬ ರಶ್ ಇತ್ತು. ಜನಸಂಖ್ಯೆ ಅಂತೂ ಹೇಳಲೇಬೇಡ. ತುಂಬ ಜನ ಬಂದಿದ್ದು. ಆ ಪ್ರಸಾದಕ್ಕೆ ನಾವು ಹೋಗ್ತಾ ಇದ್ದೀನಿ. ನನ್ನ ಪ್ರಕಾರ ಪ್ರಸಾದ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಆಲ್ರೆಡಿ ತುಂಬ ಲೇಟಿಗೆ 4 ಗಂಟೆ ಆಗಿ ಬಂದಿದೆ. ಹಾಗಿದ್ದಾಗಲಿ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಆಗಿದ್ದೇ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಪ್ರಸಾದ ಸಿಕ್ಕರೆ ಇನ್ನೂ ಕೂಡ ಖುಷಿಯಾಗುತ್ತೆ. ಏನು ಅಂತ ಅಂದ್ಬಿಟ್ಟು ಮುಂದ್ಗಡೆ ತಿಳಿಸ್ತಾ ಹೋಗ್ತೀನಿ.
ನಾವು ಅಂದರಿಂದ ಪ್ರಸಾದ ಸಿಕ್ತು. 4 ಕಾಲಾಗಿದೆ ಹಾಗೂ ಹಂಗೊಂದು ಕೂಡ ಪ್ರಸಾದ ಸಿಕ್ತು. ಯಾಕೆ ಅಂದರೆ ಇವತ್ತು ಸ್ಯಾಟರ್ಡೇ ಅಂದ್ಬಿಟ್ಟು ಜನಸಂಖ್ಯೆ ನೋಡಿಬಿಟ್ಟು ಪ್ರಸಾದ ಸಿಕ್ಕಿದ್ದು. ತುಂಬ ಖುಷಿ ಆಯಿತು. ಪ್ರಸಾದ ಇನ್ನೂ ಕೂಡ ಇದೆ, ಇನ್ನೂ ಕಡಿಮೆ ಅದು 200-300 ಜನ ಬಂದು ಕೂಡ ಊಟಕ್ಕಾಗುತ್ತೆ. ಅಲ್ಲಿ ಅಷ್ಟೊಂದು ಊಟ ಇದೆ, ಇನ್ನೂ ಊಟ ರೆಡಿ ಮಾಡ್ತಾ ಇದ್ದಾರೆ ಇವತ್ತು ಸ್ಯಾಟರ್ಡೇ ಅಂದ್ಬಿಟ್ಟು. ನಾನು ಸಿಕ್ಕಾಪಟ್ಟೆ ಖುಷಿ ಆಯಿತು ಪ್ರಸಾದ ಸಿಕ್ಕಿದ್ದಕ್ಕೆ. ರಾಘವೇಂದ್ರ ಸ್ವಾಮಿಗಳ ದರ್ಶನ ಮತ್ತು ಹಾಗೂ ಶ್ರೀ ಆಂಜನೇಯ ಸ್ವಾಮಿಗಳ ದರ್ಶನ ಆಯಿತು. ಇನ್ನು ಸ್ವಲ್ಪ ಖುಷಿ ಕೂಡ ಆಯಿತು. ಹಾಗೂ ಪ್ರಸಾದ ಸಿಕ್ಕಿದ್ದು ಇನ್ನು ಸ್ವಲ್ಪ ಖುಷಿ ಆಯಿತು. ನಾವು ಕುಂಕುಮ ಕೂಡ ಅಮ್ಮ ಕಲಿಸಿದ್ದ ಕಾರಣದಿಂದ ಆ ಪ್ರಸಾದ ಕೂಡ ಸಿಕ್ತು. ಇನ್ನು ಸ್ವಲ್ಪ ತುಂಬ ಖುಷಿ ಆಯಿತು. ಆ ರಸೀದು ಕೂಡ ನಾನು ಪ್ರಸಾದ ಸಿಕ್ತು ಅನ್ನೋ ಒಂದು ಖುಷಿ ನನಗೆ. ಈಗ ನಾನು ನನ್ನ ಪಯಣ ಮಡಿ ಕಡೆ ನಾನು ಅಲ್ಲಿ ಸ್ಲಿಪ್ಪರ್ ಬಿಟ್ಟೆ ಜೊತೆನ ಆ ಸ್ಲಿಪ್ಪರ್ ಇದ್ದರೆ ಹಾಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಹೋಯ್ತಂದು ಸುಮ್ಮನೆ ಹೋಗ್ತೀನಿ. ಈಗ ಮುಂದೆ ಬ್ಲಾಗ್ನ ಹೇಗಿದೆ ಏನಂತ ಕಂಟಿನ್ಯೂ ಮಾಡ್ತೀನಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಸ್ತಿದೆ. ಒಂದು ಒಳ್ಳೆ ದೊಡ್ಡ ಜಾತ್ರೆ ಥರ ಆಗಿದೆ ಇಲ್ಲಿ ನೋಡ್ಬೋದು. ಈ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಆಗುತ್ತೆ ಅನ್ಸುತ್ತೆ. ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇನ್ನು ಬರ್ತಾನೆ ಇದ್ದಾರೆ. ಅದೇ ನಮ್ಮ ಕಾರ್ ಬಂದು ಇನ್ನೂ ಪಾರ್ಕಿಂಗ್ ಆಗ್ತದೆ ನೋಡ್ಬೋದು. ಇನ್ನು ಸಾಯಂಕಾಲ ಆಗ್ತಾ ಇದ್ದಂಗೆ ಕೂಡ ಇನ್ನು ಬರ್ತಾನೆ ಇದ್ದಾರೆ ಜನ ಅಂತೂ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಈ ರಸ್ತೆಯಲ್ಲಿ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮತ್ತು ಆಂಜನೇಯ ಸ್ವಾಮಿಗಳ ದರ್ಶನ ಆಯಿತು ಅನ್ನೋದು ಒಂದು ಖುಷಿ. ಹಾಗೂ ಕೂಡ ಬ್ಲಾಗಲ್ಲಿ ಕೂಡ ನನಗೆ ಸಿಕ್ತು ಬ್ಲಾಗ್ ಮಾಡೋಕ್ಕೆ ಅವಕಾಶ. ಅಲ್ಲಿ ಇರ್ತಕ್ಕಂಥ ಯಾರು ಕೂಡ ಬಿಡ್ತಿದ್ದಿಲ್ಲ. ಹಂಗಂದ್ರೆ ಆಗಿದ್ದಾಗಲೇ ಅಂದ್ಬಿಟ್ಟು ಆ ಕಷ್ಟಗಳಲ್ಲಿನೇ ಬ್ಲಾಗ್ನ ಕಂಪ್ಲೀಟ್ ಮಾಡಿದೆ. ಏನಂದರೆ ಶ್ರೀ ಆಂಜನೇಯ ಸ್ವಾಮಿಗಳ ದರ್ಶನ ಆಯಿತು, ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಯಿತು. ನನಗೆ ಪ್ರಸಾದ ಸಿಕ್ತು, ತುಂಬ ಖುಷಿ ಆಯಿತು. ಇವತ್ತು ಸ್ಯಾಟರ್ಡೇ ತುಂಬ ರಶ್ ಇತ್ತು, ಆದರೂ ಕೂಡ ಪರವಾಗಿಲ್ಲ. ನನಗೆ ದರ್ಶನ ಆಗಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಆದರೆ ಈ ಬ್ಲಾಗ್ ಮಾಡೋಕ್ಕೆ ತುಂಬ ಅವಕಾಶ ಸಿಕ್ತು. ಈ ರಸ್ಸಲ್ಲಿ ಕೂಡ ನಾನು ಬ್ಲಾಗ್ ಮಾಡಿದೆ, ಅದೇ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು. ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಬಾಯ್ ಗಾಯ್ಸ್.